ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗಳಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡೋಕ್ಕೆ ಹೋಗಬೇಕು. ಸೊ ಹೋಗ್ಬೇಕು ಇವಾಗ. ರೆಡಿ ಆಗಿದ್ದೀನಿ, ನನ್ನ ಮಗಳಿಗೂ ರೆಡಿ ಮಾಡಿದ್ದೀನಿ, ಹೋಗೋಣ. ಆ್ಯಂಡ್ ಯಾವಾಗಲೂ ಒಂದೇ ಥರ ಹೇರ್ ಸ್ಟೈಲ್ ಮಾಡಿ ಬೇಜಾರಾಗಿಬಿಟ್ಟಿತ್ತು. ಏನೋ ಹೊಸ್ದಾಗಿ ಹೇರ್ ಸ್ಟೈಲ್ ಟ್ರೈ ಮಾಡಿದೆ, ಅದು ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನೋಡಬೇಕು, ಇನ್ನು ಆದಷ್ಟು ಹೇರ್ ಸ್ಟೈಲ್ಗಳನ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ಮಗಳಿಗೆ ಸ್ಕೂಲಿಗೆ ಅಡ್ಮಿಷನ್ ಆಗ್ತಿದೆ, ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ. ಒಂದು ಕಡೆ ಖುಷಿ ಆಗ್ತಿದೆ. ಬೇಜಾರು ಏನಕ್ಕಂದರೆ ಇಷ್ಟು ದಿವಸ ನಮ್ಮ ಜೊತೆನೇ ಇದ್ಲು ಆ್ಯಂಡ್ ಆಟ ಆಡ್ಕೊಂಡು ಮನೇಲಿದ್ಲು. ಇವಾಗ ಸ್ಕೂಲಿಗೆ ಹೋಗ್ತಾಳೆ, ಮನೆಯೆಲ್ಲ ಬೋರ್ ಹೊಡೆಯುತ್ತೆ, ಹಂಗಾಗಿ ಬೇಜಾರಾಗ್ತಿದೆ. ಖುಷಿ ಏನಂದರೆ ಅವಳ ಫ್ಯೂಚರ್ ಒಂದು ಒಂದು ಸ್ಟೆಪ್ ಇಡ್ತಾ ಇದ್ದಾಳೆ. ಅವಳ ಫ್ಯೂಚರ್ ಚೆನ್ನಾಗಿರಲಿ. ಆ್ಯಂಡ್ ಸಿಕ್ಕಾಬಿಟ್ಟು ಬೇಜಾರಾಗ್ತದೆ. ನಂಗೆ ಅಳು ಬರ್ತಿದೆ. ಅವಳ ಅಡ್ಮಿಷನ್ನು ಗೊತ್ತಿಲ್ಲ ನಂಗೆ ಹೆಂಗಿರುತ್ತೆ ಅಂತೇಳಿ ನಿಜವಾಗ್ಲೂ ಬೇಜಾರಾಗ್ತಿದೆ. ಯಾಕೆ ಓವರಾಗಿ ಆಡ್ತಿದ್ಯಾ, ಓವರಾಗಿ ಡ್ರಾಮಾ ಮಾಡ್ತಿದ್ಯಾ ಅನ್ಕೋಬೋದು. ಆ್ಯಂಡ್ ನಾನು ನನ್ನ ಲೈಫಲ್ಲಿ ಏನೇನು ಅನುಭವಿಸಿದ್ದೀನಿ ಇಂಡಿಪೆಂಡೆಂಟಾಗಿ ಇದ್ದಾಗ, ಮದುವೆಗಿಂತ ಮುಂಚೆ, ಅದೆಲ್ಲ ನಾನು ನನ್ನ ಮಗಳು ಲೈಫಲ್ಲಿ ಅವಳು ಅನುಭವಿಸ್ಬಾರ್ದು, ಅವಳಿಗೆ ಕಷ್ಟ ಆಗಬಾರ್ದು ಅಂತ ಚಿಕ್ಕ ಚಿಕ್ಕ ವಿಷಯದಲ್ಲಿ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾಯಿರ್ತೀನಿ ನಾನು. ಆ್ಯಂಡ್ ಇವಾಗ ಅವಳು ಸ್ಕೂಲಿಗೆ ಹೋಗ್ತಾ ಇದ್ದಾಳಲ್ಲ, ನಂಗೆ ಭಯನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ಕೆಲವೊಂದು ನ್ಯೂಸ್ ಎಲ್ಲ ಅಲ್ಲಿ ಹಂಗೆ ಇಲ್ಲಿ ಹಿಂಗೆ ಅಂತೆಲ್ಲ ನೋಡ್ತಿರ್ತೀವಲ್ಲ, ಕೆಲವೊಂದು ಸರಿ ಅದೆಲ್ಲ ನೆನೆಸ್ದಾಗ ಭಯ ಸ್ಟಾರ್ಟ್ ಆಗುತ್ತೆ. ಅವಳು ಓದೋದೇ ಬೇಡ, ಮನೇಲೇ ಇದ್ಬಿಡಲಿ ನನ್ನ ಜೊತೆನೇ ಅನ್ನಿಸ್ಬಿಡುತ್ತೆ. ಸೊ ಎಂಡ್ ಆಫ್ ದ ಡೇ ನಾವು ಏನೇ ಮಾಡಿದರೂ ಎಜುಕೇಷನ್ ಅನ್ನೋದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಅಡ್ಮಿಷನ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ಹೋಗೋಣ, ನೋಡೋಣ. ಖುಷಿಯಾಗಿದೆ, ಅಳು ಬರ್ತಿದೆ, ಎಲ್ಲ ಫೀಲಿಂಗ್ಸು ಒಟ್ಟಿಗೆ ಬರ್ತಾಯಿದೆ. ಆ್ಯಂಡ್ ಫಸ್ಟ್ ಡೇ ಸ್ಕೂಲ್ ಇವತ್ತಿಂದ ಕಳಿಸಲ್ಲ, ಜಸ್ಟ್ ಅಡ್ಮಿಷನ್ ಮಾಡಿ ಬರ್ತೀವಿ. ಸ್ಕೂಲು ಮೇ ಬಿ ಅವಳಿಗೆ ನಾಳೆಯಿಂದನೇ ಇರ್ಬೋದು. ಅಡ್ಮಿಷನ್ ಸ್ಟಾರ್ಟಾಗಿ ಹೋಗ್ಬಿಟ್ಟಿದೆ, ಸ್ಕೂಲು ಸ್ಟಾರ್ಟಾಗಿ ಹೋಗಿದೆ. ನಮಗೆ ಗೊತ್ತಾಗಲಿಲ್ಲ, ಲೇಟ್ ಆಗಿಬಿಡ್ತು. ಅವತ್ತೊಂದು ದಿವಸ ಹೋಗಿದ್ದೆ, ಯಾರೂ ಇರಲಿಲ್ಲ. ಆದರೆ ಇವತ್ತು ನೋಡಿದರೆ ಅಡ್ಮಿಷನ್ನೇ ಸ್ಟಾರ್ಟಾಗಿ ಹೋಗ್ಬಿಟ್ಟಿದೆ, ಸ್ಕೂಲೇ ಸ್ಟಾರ್ಟಾಗಿ ಹೋಗ್ಬಿಟ್ಟಿದೆ ಅಡ್ಮಿಷನ್ನು ಆಗಿ. ನಾವು ಅಂಗನವಾಡಿ ಕಳಿಸ್ತಾ ಇದ್ವಿ ಆಯಿತಾ. ಅಂಗನವಾಡಿಯಲ್ಲಿ ಇರುವಂತಹ ಮಕ್ಕಳೇ ಇವಾಗ ಅವಳಿಗೆ LKGಯಲ್ಲಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗ್ತಾಳೆ. ಎಲ್ಲ ಫ್ರೆಂಡ್ಸ್, ಹಳೆ ಫ್ರೆಂಡ್ಸೇ ಅಲ್ವಾ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂದ್ಕೊಳ್ತೀನಿ ಅವಳಿಗೆ. ಆ್ಯಂಡ್ ನೋಡೋಣ, ಈಗ ಹೋಗಿ ಅಲ್ಲಿ ಇನ್ನೊಂದು ಏನಂದರೆ, ಅವಳು ಸ್ಕೂಲಿಗೆ ಹೋದರೆ ರಿಟರ್ನ್ ಬರಲ್ಲ. ಅದಕ್ಕೋಸ್ಕರನೇ ನನಗೆ ಟೆನ್ಷನ್ ಆಗ್ತಿದೆ. ಈಗಳನ್ನ ಕರ್ಕೊಂಡೋದ್ರೆ ನಾವು ರಿಟರ್ನ್ ಹೆಂಗೆ ಕರ್ಕೊಬರೋದು ಅಂತ ಹೇಳಿ. ಆದರೂ ಏನೇ ಮಾಡೋಕ್ಕಾಗಲ್ಲ, ಹೋಗೋಣ ಬನ್ನಿ. ಮನೆಗೆ ಹೋಗೋಣ, ಮನೆಗೆ ಹೋಗಿ ಮತ್ತೆ ಬಂದು ಆಟ ಆಡೋಣ. ಈಗ ಮನೆಗೆ ಹೋಗೋಣ. ಇವತ್ತಿಂದ ಅಡ್ಮಿಷನ್ಗೆ ಅಷ್ಟೇ ರಿಷಾ ನಾವು ಬಂದಿರೋದು. ರಿಷಾ ಅಡ್ಮಿಷನ್ಗೆ ಅಷ್ಟೇ. ನನ್ನ ಮಗಳಿಗೆ ಫುಲ್ ಆಟ ಆಡೋಕ್ಕೆ ಖುಷಿ ಆಗಿಬಿಟ್ಟಿದೆ. ಅವಳಿಗೆ 4 ವರ್ಷ ಕಂಪ್ಲೀಟ್ ಆಗಿಲ್ಲ. ಈಗ ಏನು ಹೇಳ್ತಾರೋ ಏನೋ ಅಂತ ಭಯ ಆಗ್ತಿದೆ. ಬಿಕಾಸ್ 4 ಇಯರ್ಸ್ ಕಂಪ್ಲೀಟ್ ಆಗಿರಬೇಕಂತೆ ಅವಳಿಗೆ. ನೆಕ್ಸ್ಟ್ ಮಂತಿಗೆ 4 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಈಗ ಸ್ವಲ್ಪ ರೂಲ್ಸ್ ಎಲ್ಲ ಬೇರೆ ಥರ ಇದೆಯಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ, ಹಾಕಿರೋಣ, ಇಲ್ಲ ಅಂದರೆ ನೋಡೋಣ ಅಂದಿದ್ದಾರೆ. ಆ್ಯಂಡ್ ನೋಡೋಣ. ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ, ಆಟ ಆಡ್ಕೊಂಡಿದ್ದಾಳೆ. ನಮಗೆ ಭಯ ಆಗುತ್ತೆ, ಬಟ್ ಅವಳು ಆರಾಮಾಗಿ ನೋಡಿ. ಆ ಕಡೆ ಸೈಡೆಲ್ಲ ಗ್ರೀನರಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಇಲ್ಲಿ ಫುಲ್ಲು ಬಂದ್ ಮಾಡಿದ್ದಾರೆ ನೋಡಿ, ಆಟ ಆಡ್ಕೊಂಡು ಬರ್ತಿದ್ದಾಳೆ. ಈಗಲ್ಲ, ಅಲ್ಲಿ ಟೀಚರ್ ಕರಿತಿದ್ದಾರೆ, ಅದಾದಮೇಲೆ ನಾವು ಅಲ್ಲಿ ನೋಡಬೇಕು. ರಿಷಾ ಟೀಚರ್ ಕರಿತಿದ್ದಾರೆ. ಅವಳಿಗೆ ಅದರಲ್ಲೆಲ್ಲ ಆಟ ಆಡೋಕ್ಕೆ ಖುಷಿಯಾಗೋಗ್ಬಿಟ್ಟಿದೆ. ಆಟ ಆಡೋಕ್ಕೆ ಬಿಟ್ಟರೆ ಬೇಡ, ನನಗೆ ಹೆದರಿಕೆ ಆಗ್ತಿದೆ. ಅವಳು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ. ಬಾ, ಬೇಡ. ರಿಷಾ ಬಾ. ಅಷ್ಟೊತ್ತಿಗೆ ಅದೇ ಮಾಡಿಸ್ತೀನಿ. ಅದು ಮತ್ತು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು. ಅಲ್ಲಲ್ಲ, ಅವಳಿಗೆ ಫಸ್ಟಿಗೆ ಅದೆಲ್ಲ ಬೇಕು ಅಂತ ಕೇಳಿದೆ ನಾನು ಮೊನ್ನೆ, ಇದೆಲ್ಲ ಬೇಕಾಗುತ್ತಾ ಅಂತೇಳಿ.
ಆಧಾರ್ ರೇಷನ್ ಕಾರ್ಡ್ ಬಸ್ ಸರ್ಟಿಫಿಕೇಟ್ ಹಾಗೆ ಅಷ್ಟೊತ್ತಿಗೆ ಅದೆಲ್ಲ ಮಾಡಿಸ್ಕೋಬೇಕು. ನಿಮಗೆ ಟೈಮ್ ಇರುತ್ತೆ ನಿಧಾನಕ್ಕೆ ಯಾವಾಗ ಮಾಡಿಸ್ಕೊಳ್ಳೋಣ ಅಂತ ಕೂತು. ನನ್ನ ಮಗಳು ಇನ್ನು ಸ್ಕೂಲಿಗೆ ಸೇರ್ಕೊಂಡಿಲ್ಲ, ಅಲ್ಲೋ ಕೂತ್ಕೊಂಡು ಅಷ್ಟು ಬೇಗ ಒಳಗೆ ಕೂತ್ಕೊಂಡಿದ್ದಾಳೆ. ಇನ್ನು ಸ್ಕೂಲಿಗೆ ಸೇರ್ಕೊಂಡಿಲ್ಲ, ಅಡ್ಮಿಷನಿಗೆ ಬಂದಿದ್ದೀವಿ. ಬೇರೆ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದ್ದಾಳೆ. ಮಗಳು ಸ್ಕೂಲ್ ಅಡ್ಮಿಷನ್ ಆಯಿತು, ಅವಳಿಗಂತೂ ಫುಲ್ ಖುಷಿಯಾಗಿದೆ. ಖುಷಿ ಆಯ್ತಾ ರಿಷಾ? ಎಷ್ಟು ಖುಷಿ ಆಯಿತು? ಒಂದೇ ಒಂದು ಖುಷಿ ಆಗಿದ್ದಂತೆ ಅವಳಿಗೆ, ತುಂಬ ಖುಷಿ ಆಗಿಲ್ಲಂತೆ. ಸೊ ಅಡ್ಮಿಷನ್ ಆಯಿತು, ಅವಳು ಸ್ಕೂಲ್ ಅದೇ. ಈಗ ಮನೆಗೆ ಹೊರಟಿದ್ದೀವಿ. ಕೂತ್ಕೋ. ಸೊ ಖುಷಿ ಆಗ್ತಾ ಇದೆ. ಚಿಂಟನ್ ಕರ್ಕೊಬರೋಣ. ಅವ್ರ ತಮ್ಮನ ಕರ್ಕೊಬಂದಿಲ್ಲ, ಹಂಗಾಗಿ ಕೇಳ್ತಿದ್ದಾಳೆ ತಮ್ಮನ ಕರ್ಕೊಬರೋಣ ಅಂತೇಳಿ. ಒಂಥರ ಖುಷಿ ಆಗ್ತಿದೆ, ಒಂಥರ ಬೇಜಾರಾಗ್ತಿದೆ. ಫಸ್ಟು ಇಷ್ಟು ದಿವಸ ಮನೇಲಿದ್ಲು, ಇನ್ನು ಸ್ಟಾರ್ಟ್ ಅವಳಿಗೆ ಏನೋ ಒಂಥರ. ಅವಳು ಖುಷಿ ಇದ್ದಾಳೆ, ನನಗೆ ಬೇಜಾರು. ಗೊತ್ತಿಲ್ಲ, ಅವಳು ಖುಷಿಯಿಂದ ಹೋಗ್ತಾಳೆ ಅನ್ನೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಹೋದಾಗ್ಲೂ ಅವಳು ರಿಟರ್ನ್ ಬರೋಕ್ಕೆ ಕೇಳ್ತಿರ್ಲಿಲ್ಲ, ಅಷ್ಟು ಖುಷಿಯಿಂದ ಆಟಾಡ್ತಿದ್ಲು. ಹೋಗ್ತಾಳೆ ಇನ್ನು ಸ್ಕೂಲಿಗೆ. ಗೇಟ್ ಹಾಕಿದ್ದಾರೆ ಅಲ್ಲಿ ಸ್ಕೂಲ್ದು. ಒಂದು ನಿಮಿಷ ಇಳ್ದು ತೆಗಿತೀನಿ. ಈಗ ಮನೆಗೆ ಹೋಗೋಣ. ಅಂಗಡಿಯಲ್ಲಿ ನನ್ನ ಮಗನ ಬಿಟ್ಟು ಬಂದಿದ್ದೀವಿ, ಅಲ್ಲಿಂದ ಮನೆಗೆ ಹೋಗೋಣ. ಬನ್ನಿ, ಗೇಟ್ ಹಾಕಿದ್ದಾರೆ, ಗೇಟ್ ಓಪನ್ ಮಾಡಬೇಕು ಸ್ಕೂಲ್ದು. ಗಾಡಿ ಹೋಗೋಕ್ಕೆ ಆಗಲಿಲ್ಲ, ಗೇಟ್ ಹಾಕಿದ್ರು, ಗೇಟ್ ಓಪನ್ ಮಾಡೋಣ. ಆದಮೇಲೆ ನಾನು ಇವಾಗ ನಮ್ಮದು ಸೊಸೈಟಿ ಹತ್ರ ಬಂದಿದ್ದೀನಿ. ಸ್ವಲ್ಪ ಜಿನ್ಸಿ ಸಾಮಾನು ತೊಗೊಂಡು ಹೋಗೋಕ್ಕಿತ್ತು, ಹಾಗೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿ ಹೋಗೋಣ. ಕೆಲವೊಂದು ಜಿನ್ಸಿ ಎಲ್ಲ ಇದೆ. ನನಗೇನು ಬೇಕಂತ ಹೇಳಿದ್ರೆ ಅಡುಗೆದು ಎಣ್ಣೆ ಬೇಕಿತ್ತು, ಸಾರಿಗೆ ಹಾಕೋ ಎಣ್ಣೆ ಇರಲಿಲ್ಲ. ಹಾಗೆಯೇ ಹಾಲು ತೊಗೊಬರೋಕೆ ಹೇಳಿದರು ನಮ್ಮತ್ತೆ. ಇದು ಯಾವುದಪ್ಪ, ಇಲ್ಲ, ನಾವು ಯೂಸ್ ಮಾಡೋದು ರುಚಿ ಗೋಲ್ಡ್ ಅಥವಾ ಇನ್ನೊಂದು ಯಾವುದೋ, ಇದು ಅರ್ಧ ಲೀಟ್ರ್ ಇದೆ, 1 ಲೀಟ್ರ್ ಇಲ್ಲ. ಸೊ 1 ಲೀಟ್ರದ್ದು ಬೇಕಿತ್ತು. ನೋಡೋಣ 1 ಲೀಟ್ರ್ ಸಿಗುತ್ತಾ ಅಂತ. ಏನೋ ಸೌಂಡ್ ಆಗ್ತಿದೆ, ಮೇ ಬಿ ಇಲ್ಲೆಲ್ಲೋ ಕೆಲಸ ಆಗ್ತಾ ಇರ್ಬೋದು. ಏನು ಬೇಕೆಲ್ಲ ಸಿಕ್ಕತ್ತಿಲ್ಲೇ. ಆ್ಯಂಡ್ ಈ ಕಡೆ ಸೋಪ್ ಐಟಮ್ಸ್ ಎಲ್ಲ ಇದೆ. ಏನೇನು ಅಂತ ತಗೊಳ್ಳೋಣ ಬನ್ನಿ. ಮತ್ತೆ ಏನಾದರೂ ಬೇಕಾ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಗೊತ್ತಾಗ್ತಿಲ್ಲ, ಮನೆಗೆ ಹೋದ್ಮೇಲೆ ಎಲ್ಲ ನೆನಪಾಗುತ್ತೆ, ಇಲ್ಲಿಗೆ ಬಂದಾಗ ನೆನಪಾಗಲ್ಲ. ಏನಾದರೂ ಬೇಕಾ ಅಂತ ಮನೇಲೂ ಕೇಳ್ತಾ ಇರ್ತೀನಿ. ಆ್ಯಂಡ್ ಹಿಂಗಂತೂ ತುಂಬ ಇಂಪಾರ್ಟೆಂಟ್ ಬೇಕಿತ್ತು. ಸೊ ಹಾಗಾಗಿ ಒಂದು ದೊಡ್ಡ ಬಾಟ್ಲಿನೇ ತೊಗೊಂಡ್ಬರ್ತೀನಿ. ಇದು ತುಂಬಾ ಯೂಸ್ ಆಗುತ್ತೆ, ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡ್ತೀವಿ ಹಿಂಗು. ಹಾಗೆ ಮತ್ತೆಂಥದ್ದು ಬೇಡ, ಸಾಕು, ಹೊರಡೋಣ. ಈ ಕಡೆ ಎಲ್ಲ ಸೋಪ್ ಇದೆ. ಆ್ಯಂಡ್ ಮಕ್ಕಳಿಗೆ ಏನಾದರೂ ತಿನ್ನೋಕೆ ತೊಗೊಂಡೋಗೋಣ ಅಂದರೆ ಏನು ತಿನ್ನೋಕ್ಕಂಥದ್ದು ಏನೂ ಇಲ್ಲ, ಬಿಲ್ ಮಾಡಿಸೋದು. ನನ್ನ ಮಗಳಿಗೆ ಒಂಚೂರು ಕೆಸರು ಗುಳ್ಳೆ ಅಂತ ಹೇಳ್ತಾರೆ, ಇದು ಮಲೆನಾಡು ಸೈಡಲ್ಲಿ ಜಾಸ್ತಿ. ಅದು ನೀರಲ್ಲಿ ಮಕ್ಕಳು ಆಟಾಡ್ತಾರಲ್ಲ, ಸೊ ಹಾಗಾಗಿ ಇರು ರಿಷಾ, ಇರು, ಹೋಗಬೇಡ. ಹಾಗಾಗಿ ಅವಳಿಗೆ ಕೆಸರು ಗುಡ್ಡೆ ಬಂದುಬಿಟ್ಟಿದೆ ಕುತ್ತಿಗೆಯಲ್ಲಿ. ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಈಗಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮೂರಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಬೇಡ, ಅದು ಬೇಡ, ಇದು ಮಾತ್ರ ತಿನ್ನು. ಅವಳಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ. ಕಡಲೆ ಬೀಜ.
ಸೊ ಹಾಗಾಗಿ ಅವಳನ್ನು ಇವಾಗ ನಮ್ಮೂರಲ್ಲಿರುವಂತಹ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲೇನು ಜಾಸ್ತಿ ಜನ ಇರಲ್ಲ, ಟ್ರೀಟ್ಮೆಂಟು ಚೆನ್ನಾಗಿರುತ್ತೆ, ಡಾಕ್ಟ್ರೂ ಚೆನ್ನಾಗಿರ್ತಾರೆ. ಏನು ಗೊತ್ತಾ, ಇದು ಪಂಚಾಯತಿ ಅಲ್ಲ, ಅಂದರೆ ಗ್ರಾಮ ಅಲ್ಲ, ಹಾಗಾಗಿ ಫೆಸಿಲಿಟೀಸ್ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಅಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದೇ ಚಿಕ್ಕಮಂಗ್ಳೂರು ಹಾಸ್ಪಿಟಲ್ಗೆ ಹೋದರೆ ಈ ರೀತಿ ಫೆಸಿಲಿಟೀಸ್ ಇರೋಲ್ಲ. ತಗೋರಿ ಇಲ್ಲೇ ತಿಂದುಬಿಡು, ಅಲ್ಲೋಗಿ ಮುಟ್ಟಿದ ಮೇಲೆ ಏನು ತಿನ್ನಬಾರ್ದು, ಆಯಿತಾ? ಬಾ. ನೋಡಿ ನಮ್ಮೂರು ಹಾಸ್ಪಿಟ್ಲಲ್ಲಿ ನಾಯಿ ಎಲ್ಲ ಹೋಗ್ತಾ ಇದೆ ಒಳಗೆ. ಹಳ್ಳಿ ಅಂದರೆ ಹಾಗೇನೆ ಅಲ್ಲ. ಸೊ ನನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಅದು ಏನು ಅಂತ ಹೇಳಿ ಏನಾದ್ರು ಕ್ರೀಮ್ ಕೊಟ್ಟರೆ ತಗೊಂಡು ಬಂದುಬಿಡಬೇಕು, ಹೋಗಬೇಕು. ನೋಡಿ ನಾಯಿ ಎಲ್ಲ ಇದೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಮತ್ತು ವಿಧಿ ಇಲ್ಲ, ಇಲ್ಲಾಂದರೆ 35 ಕಿಲೋಮೀಟರ್ಸ್ ಹೋಗೋಕ್ಕೆ 35 ಕಿಲೋಮೀಟರ್ಸ್ ಬರೋಕ್ಕೆ. ಇಲ್ಲ ಅಂದರೆ ವಿಧಿ ಇಲ್ಲ, 35 ಕಿಲೋಮೀಟರ್ಸ್ ಹೋಗೋಕ್ಕೆ 35 ಕಿಲೋಮೀಟರ್ಸ್ ಅಲ್ಲಿಂದ ರಿಟರ್ನ್ ಬರೋಕ್ಕೆ. ಸೊ ಹಾಗಾಗಿ ನಾವು ಇಲ್ಲೇ ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ಕ್ಲೀನ್ ಇದೆ, ತುಂಬ ನೀಟಾಗಿದೆ, ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಅದಕ್ಕೆ ಇಲ್ಲೇ ತೋರಿಸೋಣ ಅಂತ ಬಂದೆ. ಅವಳಿಗೇನು ಇಲ್ಲೊಂದು ಕುತ್ತಿಗೆಯಲ್ಲಿ ಇಲ್ಲಿ ಒಂದೇ ಒಂದು ಕಾಣಿಸ್ಕೊಂಡಿದೆ. ಆ ಥರ ಮಾಡಬಾರ್ದು, ಅದು ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂತ ಈಗಲೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದಲ್ಲ. ಚೆನ್ನಾಗಿರೋ ಮೆಡಿಸನ್ಸು ಕೊಡ್ತಾರೆ. ಬಾರಿಷ ತೋರಿಸೋಣ. ಅದು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂದೇ. ನನಗೂ ಗೊತ್ತಿರಲಿಲ್ಲ, ಅಂದರೆ ನಾನು ಸಿಟಿಯಲ್ಲಿ ಬೆಳೆದಿರೋದ್ರಿಂದ ನಂಗೆ ಅಷ್ಟು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನನ್ನ ಮೈದನ್ನ ಹೇಳಿದರು ಅದು ನೀರುಗುಳ್ಳೆ, ಅದನ್ನು ತೋರಿಸಿ ಅಂತೇಳಿ, ಹಾಗಾಗಿ ಕರ್ಕೊಬಂದಿದ್ದೀನಿ. ನನಗೇನಾದ್ರು ಕೇಳಿದರೆ ಅದು ಏನೋ ಒಂದು ಗಾಯ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾಯಿದ್ದೆ. ಸೊ ಅವರು ಇಲ್ಲಿರೋದ್ರಿಂದ ಇಲ್ಲಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ತೋರಿಸ್ಕೊಂಡು ಕ್ರೀಮ್ ತಗೊಂಡು ಹೊರಡೋಣ. ಲೋಷನ್ನು ಹಾಗೆಯೇ ಮಾತ್ರೆ, ಒಂದು ಚಾಕ್ಲೇಟು ಇಷ್ಟೂ ಕೊಟ್ಟರು. ಈಗ ತಗೊಂಡು ಮತ್ತು ನಮ್ಮ ಅಂಗಡಿ ಹತ್ರ ಹೋಗ್ತಾಯಿದ್ದೀವಿ. ನನ್ನ ಹಸ್ಬೆಂಡು ನನ್ನ ಮಗ ಅಲ್ಲಿ ಅಂಗಡಿ ಹತ್ರ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಈಗ ಮನೆಗೆ ಹೋಗಬೇಕು. ಮನೆಯಲ್ಲಿ ಒಂದು ಹಲಸಿನ ಹಣ್ಣಿದೆ, ಹಲಸಿನ ಹಣ್ಣು ಕುಯ್ಬೇಕು. ಬನ್ನಿ ಅಲ್ಲಿಗೆ ಹೋಗಿ ನಿಮ್ಮ ಜೊತೆ ಸಿಗ್ತೀನಿ. ಸೊ ಹಲಸಿನ ಹಣ್ಣು ತಗೊಬಂದಿದ್ವಿ. ಹಲಸಿನ ಹಣ್ಣು ಅಲ್ಲಿ ಒಬ್ಬರು ಕೊಟ್ಟರು, ಹಾಗೆ ಕುಯ್ಯೋಣ ಅಂತ ಫಸ್ಟ್ ಕೈಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ನೆಕ್ಸ್ಟು ಕತ್ತಿಗೆ ಎಣ್ಣೆ ಹಚ್ತೀನಿ.
ಗಂಟಕಾಗುತ್ತೆ ಗುಜ್ಜೆ. ಗುಜ್ಜೆ ಒಡೆ ಪೋಪುನು. ಸೊ ಅಡ್ಮಿಷನ್ ಎಲ್ಲ ಆಯಿತು ಅವಳದು. ಅಡ್ಮಿಷನ್ ಎಲ್ಲ ಆಗಿ ಅಲ್ಲಿಂದ ಬಂದು ಸ್ವಲ್ಪ ಹಲಸಿನ ಹಣ್ಣೆಲ್ಲ ಕುಯ್ಯೋಕ್ಕಿತ್ತು, ಅದೆಲ್ಲ ಕುಯ್ದು ಅದೆಲ್ಲ ತಿಂದು ಇವಾಗ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಬೇಡಿ, ಶೇರ್ ಮಾಡಬೇಡಿ. ನಿಮಗೇನಾದ್ರು ಅನಿಸಿದರೆ ಏನಾದರೂ ಸಜೆಷನ್ ಕೊಡೋಕ್ಕಿದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಬೇಡಿ ಅನ್ನೋದು ಬಿಡೋದು ನಿಮ್ಮ ಇಷ್ಟ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಯಾಕಂದರೆ ನಾನು ಇನ್ನು ಮುಂದೆ ಆ ವಾಚಿಂಗ್ ಅವರ್ಸು ಅಥವಾ ಅದೆಲ್ಲ ಟೆನ್ಷನ್ ಬಿಟ್ಟು ನನಗಿಷ್ಟ ಆದರೆ ನಾನು ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಬಿಟ್ಬಿಡ್ತೀನಿ. ಜಸ್ಟ್ ಯಾರೋ ಕಮೆಂಟ್ಸ್ ಹಾಕಿದ್ರು, ನಿನ್ನ ಮೆಮೊರಿ, ಯಾರೂ ಅಲ್ಲ, ಒಂದು ಅಕ್ಕ ಕಮೆಂಟ್ಸ್ ಹಾಕಿದ್ರು, ನಿನ್ನ ಮೆಮೊರಿಗೋಸ್ಕರ ನೀನು ವೀಡಿಯೋ ಮಾಡ್ಕೋ, ಆದರೆ ಇನ್ಕಮ್ ಏನು ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರ ಇದು ಮಾಡಬೇಡ ಅಂತೇಳಿ. ಸೊ ಆ ರೀಸನ್ಗೆಲ್ಲ ನಾನು ಸ್ಟಾಪ್ ಮಾಡ್ತಾ ಇರೋದು. ನಾನು ಸ್ವಲ್ಪ ಆನ್ಲೈನಲ್ಲೇ ಹಾರಿ ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದು ಕಂಪ್ಲೀಟ್ ಆಯಿತು. ಇವಾಗ ಸ್ವಲ್ಪ ಟೈಲರಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದನ್ನು ಕಲಿತಾ ಇದ್ದೀನಿ. ಆ್ಯಂಡ್ ಈ ಕಡೆ ಮಕ್ಕಳನ್ನು ನೋಡ್ಕೋಬೇಕು, ಆ ಕಡೆ ಅದನ್ನು ಕ್ಲಾಸಸ್ ತಗೊಳ್ಬೇಕು. ಇದೆಲ್ಲ ಸ್ವಲ್ಪ ಜಂಜಾಟದಿಂದ ನನಗೆ ನಿಜವಾಗ್ಲೂ ಮೆಂಟಲಿ ಅಪ್ಸೆಟ್ ಆಗಿದೆ. ನನಗೆ ಒಂದು ಸೈಡ್ ಮೈಗ್ರೇನ್ ಹೆಡ್ಡೇಕ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಸೊ ಅದರೆಲ್ಲದ್ರಿಂದನೂ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿನೇ ಸ್ಟಾಪ್ ಮಾಡಬೇಕು ಅಂದ್ಕೊಂಡೆ. ಎಲ್ಲನೂ ನಿಭಾಯಿಸೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ನೋಡೋಣ, ನನಗೆ ಯಾವಾಗ ಫ್ರೀ ಇರುತ್ತೋ, ನನಗೆ ಯಾವಾಗ ಆಗುತ್ತೋ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಕೆಲವೊಂದು ಗೇಮ್ ಚಾಲೆಂಜ್ ಆಗಿರ್ಬೋದು, ಅದೆಲ್ಲನೂ ಕೆಲವರು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿದ್ರು. ನಾನು ಹೇಳಿದ್ದೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಹೇಳಿ, ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿ. ಸೊ ಅವ್ರಿಗೆ ನಾನು ಡಿಸಪಾಯಿಂಟ್ ಮಾಡಬಾರ್ದಲ್ಲ. ಸೊ ಆ ಗೇಮ್ಸ್ ವೀಡಿಯೋಗಳೆಲ್ಲ ಏನೇನಿದೆ ಅದನ್ನೆಲ್ಲ ಖಂಡಿತವಾಗ್ಲೂ ನಾನು ಕಂಪ್ಲೀಟ್ ಮಾಡ್ತೀನಿ. ಅದೊಂದು ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಂಡು ಅದನ್ನೆಲ್ಲ ಕಂಪ್ಲೀಟಾಗಿ ಆ ಗೇಮ್ ವೀಡಿಯೋ ಎಲ್ಲ ಮಾಡಿ ನಿಮಗೆ ಅದು ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ನನ್ನ ವೀಡಿಯೋನ ಯಾರ್ಯಾರು ಇಷ್ಟು ದಿವಸ ನೋಡ್ತಾಯಿದ್ರಿ ಅವರಿಗೆ, ಇನ್ನು ಮುಂದೆ ಯಾರು ನೋಡ್ತೀರೋ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.